ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಫಲದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 22/1/2024. ಈ ದಿನದ ದ್ವಾದಶ ರಾಶಿ ನಮ್ಮನ್ನು ಯಾವ ರೀತಿ ಮಾರ್ಗದರ್ಶಿಸುತ್ತೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ಕರ್ಮಕ್ಷೇತ್ರ ಅದ್ಭುತವಾಗಿರುವಂತಹ ಯೋಗ ಫಲಗಳು. ಕರ್ಮ ಭಾವಾಧಿಪತಿ ಲಾಭದಲ್ಲಿ, ಕರ್ಮದಲ್ಲಿ ರವಿಯ ಉದಯ ಸ್ಥಿತಿ ಹೇಳುವಂಥದ್ದೇನಿದೆ ಅದು ಒಂದು ರೀತಿಯಲ್ಲಿ ನಮ್ಮ ವೃತ್ತಿಯ ಸ್ಥಳ ಹೇಳುವಂಥದ್ದು ಅದು ಪ್ರಕಾಶಮಾನವಾಗಿರುತ್ತದೆ. ನಮ್ಮ ಅನುಭವಕ್ಕೂ ಕೂಡ ಪ್ರಕಾಶಮಾನವಾದಂತಹ ಫಲವನ್ನು ಕೊಡ್ತದೆ ಅಂತಲೇ ಹೇಳ್ಬೋದು. ಆರ್ಥಿಕತೆಯಲ್ಲಿ ಸ್ವಲ್ಪ ಒಳಹರಿವು ಹೊರಹರಿವು ಹೇಳುವಂಥದ್ದು ಸ್ವಲ್ಪ ಡ್ರ್ಯಾಗ್ ಆಗುವಂತಹ ಯೋಗ ಫಲಗಳು. ಒಳಗೆ ಬರಲಿಕ್ಕೂ ಕೂಡ ಸ್ವಲ್ಪ ಎಳೆದಾಡುವಂಥದ್ದು, ಹೊರಗೆ ಹೋಗಲಿಕ್ಕೆ ಸಲೀಸಾಗಿ ಹೋಗುವಂತಹ ಯೋಗ ಫಲಗಳು, ಅಂತಹ ಸ್ಥಿತಿ ಹೇಳುವಂಥದ್ದು ಈ ದಿನ ಇರ್ತದೆ. ದಾಂಪತ್ಯದಲ್ಲಿ ಸಮಾಧಾನ ಸೌಖ್ಯಗಳು ಹೇಳುವಂಥದ್ದುಂಟು. ಒಂದು ರೀತಿಯಲ್ಲಿ ಶತ್ರುಭಯ ಅಂತ ಹೇಳ್ಬೋದು. ಅಂತಂದರೆ ಎಲ್ಲಿಯೋ ಒಂದು ರೀತಿಯಲ್ಲಿ ನಾವು ನಮ್ಮನ್ನು ನೋಡಿದಾಗ ಅಸೂಯೆ, ಮತ್ಸರ ಇತ್ಯಾದಿಗಳಿಂದಾಗಿ ಶತ್ರುಭಾವದಿಂದ ನಮ್ಮನ್ನು ದೃಷ್ಟಿಸುವಂತಹ ಒಂದಷ್ಟು ಪರಿಸರ ಹೇಳುವಂಥದ್ದು ನಮ್ಮ ಪಾಲಿಗಿರ್ತದೆ. ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಜೊತೆಯಲ್ಲಿ ಇದರಿಂದಾಗಿ ಆರೋಗ್ಯದ ಏರುಪೇರುಗಳು ಹೇಳುವಂಥದ್ದು ಮತ್ತು ಅನಿರೀಕ್ಷಿತವಾಗಿ ಹಣಕಾಸಿನ ವ್ಯಯಗಳಾಗುವಂಥ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ತಾಯಿಯ ಆರೋಗ್ಯ ಚೆನ್ನಾಗಿರುತ್ತದೆ. ಸಹೋದರಿಯರ ಜೊತೆಗಿನ ಸಂಬಂಧವೂ ಕೂಡ ಚೆನ್ನಾಗಿರುತ್ತದೆ. ಕೌಟುಂಬಿಕವಾದಂತಹ ಜೀವನದ ಸಂಬಂಧಗಳು ಕೂಡ ಚೆನ್ನಾಗಿರುತ್ತದೆ. ಸೊ ತಾವುಗಳು ಗೋವಿನ ಪಾಲನೆ ಪೋಷಣೆ, ಅದಕ್ಕೆ ಮೇವುಗಳನ್ನು ಕೊಡುವಂಥದ್ದು ಇತ್ಯಾದಿ ಕೆಲಸವನ್ನು ಈ ದಿನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಾಗ್ತದೆ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಒಂದು ಹಂತದಲ್ಲಿ ಬದುಕಿಗೇನು ಬೇಕು ಅದನ್ನು ಕೊಡುವಂತಹ ಸ್ಥಿತಿಯಲ್ಲಿರ್ತದೆ. ಸಾಂಸಾರಿಕ ಜೀವನವೂ ಕೂಡ ಒಂದು ಹಂತದ ಸಮಾಧಾನದ ಫಲವನ್ನು ಕೊಡುವ ಸ್ಥಿತಿಯಲ್ಲಿರ್ತದೆ. ಜೊತೆಯಲ್ಲಿ ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಸಮಾಧಾನ ಮತ್ತು ತೃಪ್ತಿ ಹೇಳುವಂಥದ್ದಿರ್ತದೆ. ನಿಮ್ಮ ಮಾನಸಿಕತೆ ಮಾತ್ರ ಅಭದ್ರತೆಯ ಸ್ಥಿತಿಯಲ್ಲಿ, ಚಂಚಲತೆಯ ಸ್ಥಿತಿಯಲ್ಲಿರುವಂತಹ ಲಕ್ಷಣಗಳು ಕಂಡುಬರ್ತಾ ಇದೆ. ಅರ್ಥಾತ್ ಎಲ್ಲಿಯೋ ಒಂದು ರೀತಿಯಲ್ಲಿ ಯಾವುದೇ ತೀರ್ಮಾನಗಳನ್ನು ಮಾಡೋದಿದ್ರೂ ಕೂಡ ಗೊಂದಲಗಳುಂಟು, ಚಂಚಲತೆ ಉಂಟು, ಕ್ಲಾರಿಟಿ ಇಲ್ಲದೇ ಇರುವಂತಹ ಸ್ಥಿತಿಯ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ನರಕ್ಕೆ ಸಂಬಂಧಪಟ್ಟಂಥ ವೇದನೆಗಳು ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರುತ್ತದೆ. ಸೊ ತಾವುಗಳು ಕೂಡ ಹಾಗೆ ದುರ್ಗೆಯ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ತೃಪ್ತಿಯನ್ನು ಕೊಡುವುದಿಲ್ಲ, ಅಭದ್ರತೆಯ ಫಲವನ್ನು ಕೊಡ್ತಾ ಇರುತ್ತದೆ. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ದ್ವಿತೀಯಾಧಿಪತಿ ವ್ಯಯ ಅಂತಂದರೆ ಹಣಕಾಸಿನ ವಿಷಯದಲ್ಲಿಯೂ ಕೂಡ ಸಮಾಧಾನ ಖಂಡಿತ ಅಸಾಧ್ಯವಾದದ್ದು. ಎಲ್ಲಿಯೋ ಒಂದು ರೀತಿ ಗೊಂದಲ, ಅತೃಪ್ತಿ ಮತ್ತು ಚಿಂತೆ ಇತ್ಯಾದಿಗಳೆಲ್ಲ ಬಾಧಿಸುವಂತಹ ಸಾಧ್ಯತೆಗಳುಂಟು. ದಾಂಪತ್ಯದಲ್ಲಿಯೂ ಸೌಖ್ಯ ಫಲಗಳು ಇರುವುದಿಲ್ಲ. ಕೌಟುಂಬಿಕವಾದಂತಹ ಜೀವನದಲ್ಲಿ ಒಂದು ಹಂತದ ಸಮಾಧಾನ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಸೊ ಹಾಗಾಗಿ ತಾವುಗಳು ವಿಷ್ಣುವಿನ ಆಲಯದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶ್ಯಾಧಿಪತಿ ಲಾಭಭಾವದಲ್ಲಿರುವಂಥದ್ದು ಸರ್ವಾಂಗೀಣವಾದಂತಹ ಶುಭ ಅನುಭವವನ್ನು ಕೊಡ್ತದೆ ಅಂತ. ವೃತ್ತಿಯಲ್ಲಿ, ಆರ್ಥಿಕತೆಯಲ್ಲಿ, ದೈಹಿಕ ಆರೋಗ್ಯದಲ್ಲಿ, ಮಾನಸಿಕ ನೆಮ್ಮದಿಯಲ್ಲಿ ಎಲ್ಲ ನಿಮಗೆ ಲಾಭವನ್ನು ಕೊಡ್ತದೆ ಹೇಳುವಂಥ ಫಲ ಇಂದಿನ ದಿನ ಕಂಡುಬರ್ತಾ ಇದೆ. ಆದರೂ ಕೂಡ ಕಾನೂನಾತ್ಮಕವಾದಂತಹ ತೊಂದರೆ ಹೇಳುವಂಥದ್ದು ನಿಮ್ಮನ್ನು ಬಿಟ್ಟಿರುವುದಿಲ್ಲ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರ್ತದೆ. ಆದರೂ ಕೂಡ ತಾವುಗಳು ಶಿವನ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ, ಭಸ್ಮಾರ್ಚನೆ, ರುದ್ರಾಭಿಷೇಕಾದಿ ಸೇವೆಗಳು ಇದನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ತೃಪ್ತಿ, ಆರ್ಥಿಕತೆಯಲ್ಲಿ ಸಮಾಧಾನ, ದಾಂಪತ್ಯದಲ್ಲಿ ಸೌಖ್ಯ ಫಲಗಳು, ದೈಹಿಕ ಮಾನಸಿಕ ಆರೋಗ್ಯದಲ್ಲಿಯೂ ಸಮಾಧಾನ ಇತ್ಯಾದಿ ಒಂದಷ್ಟು ಶುಭ ಅನುಭವಗಳು. ವಿದ್ಯಾರ್ಥಿಗಳಿಗೆ ಶುಭ ಫಲಗಳು, ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಶುಭ ಫಲಗಳು, ಹೊಸ ಥರದ ಚಿಂತನೆ ಅಥವಾ ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇತ್ಯಾದಿಗಳಿಗೂ ಕೂಡ ಒಳ್ಳೆಯ ಅನುಭವದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಕೂಡ ಹಾಗೆ
ಆಂಜನೇಯ ದೇವರಿಗೆ ಜೇನುತುಪ್ಪದ ಸೇವೆಯನ್ನು ಅರ್ಪಣೆ ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಒಂದು ಹಂತದಲ್ಲಿ ತೃಪ್ತಿಯ ಫಲವನ್ನು ಕೊಡುವಂಥದ್ದು, ಆರ್ಥಿಕತೆಯಲ್ಲಿಯೂ ಕೂಡ ಒಂದು ಹಂತದ ತೃಪ್ತಿಯ ಫಲವನ್ನು ಕೊಡುವಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ. ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಒಂದು ಹಂತದ ತೃಪ್ತಿಯ ಫಲಗಳುಂಟು. ದಾಂಪತ್ಯದಲ್ಲಿ ಸಮಾಧಾನಗಳು ಇರುವುದಿಲ್ಲ. ಜನರಲ್ ಆದಂಥ ಹೆಲ್ತ್ ಅಪ್ಸೆಟ್ಸ್ಗಳು, ಇದರಿಂದಾಗಿ ಮನಸ್ಸಿಗೆ ಕಿರಿಕಿರಿ, ದೇಹಕ್ಕೆ ಆಯಾಸ ಇತ್ಯಾದಿ ಲಕ್ಷಣಗಳುಂಟು. ಪ್ರಯಾಸದ ಫಲಗಳು, ತಿರುಗಾಟದ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಅವರೇನು ನಿರೀಕ್ಷೆಯನ್ನು ಮಾಡ್ತಾರೆ ಅದಕ್ಕೆ ಪೂರಕವಾದಂತಹ ಫಲಪ್ರಾಪ್ತಿ ಹೇಳುವಂಥದ್ದು ಖಂಡಿತ ಇರುತ್ತದೆ. ಸೊ ತಾವುಗಳು ಕೂಡ ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ ಒಂದು ರೀತಿಯಲ್ಲಿ ಕರ್ಮಕ್ಷೇತ್ರದಲ್ಲಿ ತುಂಬ ಉತ್ತಮ ಫಲಗಳು ಅಂತಲೇ ಹೇಳಬಹುದು. ಜೊತೆಯಲ್ಲಿ ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿರುವಂಥವರಿಗೆ ಒಂದು ಹಂತದ ಕೀರ್ತಿ, ಸ್ಥಾನಮಾನಾದಿಗಳು ಪ್ರಾಪ್ತಿ ಇತ್ಯಾದಿ ಲಕ್ಷಣಗಳು ಕಂಡುಬರ್ತಾ ಇದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಮತ್ತು ಕೌಟುಂಬಿಕವಾದಂತಹ ಜೀವನದಲ್ಲಿ ತಾವಂದುಕೊಂಡ ರೀತಿಯ ಅನುಭವ ಹೇಳುವಂಥದ್ದು ಕಷ್ಟಕರ. ಎಲ್ಲಿಯೋ ಒಂದು ರೀತಿಯಲ್ಲಿ ಬೇರೆ ಬೇರೆ XYZ ಕಾರಣದಿಂದಾಗಿ ಒಂದಷ್ಟು ಕಿರಿಕಿರಿ ಹೇಳುವಂಥದ್ದು ಕೌಟುಂಬಿಕ ಜೀವನದಲ್ಲಿ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಒಂದಷ್ಟು ಪ್ರತಿಕೂಲ ಫಲಗಳು ಜಾಸ್ತಿಯಾಗಿ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸಾಮಾಜಿಕವಾದಂತಹ ಬದುಕಿನಲ್ಲಿ ವಂಚನೆಗೆ ಒಳಗಾಗುವಂತಹ ಪ್ರಸಂಗದ ಫಲಗಳು ಕೂಡ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ದುರ್ಗೆಯ ಸನ್ನಿಧಾನದಲ್ಲಿ ನೈವೇದ್ಯ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ವೃಶ್ಚಿಕ ರಾಶಿಯವರಿಗೆ ಆರ್ಥಿಕತೆಯಲ್ಲಿ ತಮ್ಮ ನಿರೀಕ್ಷೆಯ ಅನುಭವ ಇರುವುದಿಲ್ಲ, ಅಂತಂದರೆ ನಿರೀಕ್ಷೆಯ ಆಗಮನದ ಕೊರತೆ ಕಂಡುಬರ್ತಾ ಇದೆ ಆರ್ಥಿಕತೆಯಲ್ಲಿ. ಇನ್ನು ವೃತ್ತಿಯಲ್ಲಿ ಅಷ್ಟಕ್ಕಷ್ಟೇ ಹೇಳುವಂತಹ ಪರಿಸ್ಥಿತಿಯ ಅನುಭವಗಳು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯದಲ್ಲಿ ಕಸಿವಿಸಿಯ ಫಲಗಳುಂಟು. ಶತ್ರುಬಾಧೆಗಳು ಹೇಳುವಂಥದ್ದು, ನಿಮ್ಮವರೇ ನಿಮ್ಮನ್ನು ದೃಷ್ಟಿಸುವ ದೃಷ್ಟಿ ಅದು ಋಣಾತ್ಮಕವಾದಂತಹ ದೃಷ್ಟಿಯಾಗಿರುತ್ತದೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆಗಳಿದ್ದಾವೆ. ಅದನ್ನು ಶತ್ರು ಭಯ ಅಥವಾ ದೃಷ್ಟಿಯ ದೋಷ ಇತ್ಯಾದಿ ಶಬ್ದಗಳಿಂದ ಸಂಬೋಧಿಸ್ಬೋದು. ವಿದ್ಯಾರ್ಥಿಗಳಿಗೆ ಶುಭ ಅನುಭವ, ಮಾನಸಿಕವಾಗಿ ಒಂದಷ್ಟು ಕ್ಲಾರಿಟಿ ಇಲ್ಲದೆ ಇರುವಂತಹ ಸ್ಥಿತಿಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಾಗಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಯವರಿಗೆ ಆರ್ಥಿಕತೆಯಲ್ಲಿ ಒಂದು ಹಂತದ ಶುಭ ಅನುಭವಗಳು, ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಒಂದು ಹಂತದ ಶುಭ ಅನುಭವಗಳಾಗುವಂಥದ್ದು. ದಾಂಪತ್ಯದಲ್ಲಿ ತೃಪ್ತಿಯ ಫಲ ಇರ್ತದೆ. ಕರ್ಮಕ್ಷೇತ್ರದಲ್ಲಿ ಸ್ವಲ್ಪ ಒದ್ದಾಟ, ಓಡಾಟ ಇತ್ಯಾದಿ ಪ್ರಸಂಗಗಳು ಹೇಳುವಂಥದ್ದುಂಟು. ವೃತ್ತಿಯ ಬದಲಾವಣೆಯ ಬಗೆಗಿನ ಚಿಂತನೆಗಳು, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆಲ್ಲದಕ್ಕೂ ಕೂಡ ಶುಭ ಕಾಲ, ಶುಭ ಅನುಭವವೂ ಕೂಡ ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ಸೊ ತಾವುಗಳು ಕೂಡ ಹಾಗೆ ಗುರುಗಳ ಸನ್ನಿಧಾನದಲ್ಲಿ ಪ್ರದಕ್ಷಿಣೆ, ನಮಸ್ಕಾರ, ಅಲಂಕಾರ ಸೇವೆ ಇತ್ಯಾದಿಗಳನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಚೆನ್ನಾಗಿಯೇ ಇರ್ತದೆ. ಆರ್ಥಿಕತೆಯಲ್ಲಿ ಸುಧಾರಣೆಯ ಸ್ಥಿತಿಯ ಅನುಭವಗಳಾಗುವಂಥದ್ದು. ಇನ್ನು ಎಲುಬು ನರಗಳಿಗೆ ಸಂಬಂಧಪಟ್ಟಂಥ ಆರೋಗ್ಯದ ತೊಂದರೆಗಳು, ಕಬ್ಬಿಣದಿಂದ ವಾಹನದಿಂದ ತೊಂದರೆಯ ಅನುಭವಗಳು, ನೀವು ನಂಬಿದವರಿಂದ ನಿಮಗೆ ತೊಂದರೆಗಳಾಗುವಂತಹ ಸಂದರ್ಭಗಳಿರ್ತದೆ. ಅದರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾದಂತಹ ಅವಶ್ಯಕತೆಗಳು ಕೂಡ ಇದ್ದಾವೆ. ಮಾನಸಿಕವಾಗಿ ಒಂದಷ್ಟು ಸಮಾಧಾನ ಇರುವುದಿಲ್ಲ, ದುಃಖ ಅನುಭವಗಳಿರ್ತದೆ. ದಾಂಪತ್ಯದಲ್ಲಿ ಸೌಖ್ಯ ಫಲ ಹೇಳುವಂಥದ್ದು ಅನುಭವಕ್ಕೆ ಬರಲಿಕ್ಕುಂಟು. ಸೊ ತಾವುಗಳು ಕೂಡ ಹಾಗೆ ಶಿವದೇವರಿಗೆ ರುದ್ರಾಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಗೊಂದಲ, ಆರ್ಥಿಕತೆಯಲ್ಲಿ ಅಭದ್ರತೆಯ ಅನುಭವ, ಜೊತೆಯಲ್ಲಿ ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನದ ಫಲಗಳು, ಕೌಟುಂಬಿಕ ಜೀವನದಲ್ಲಿ ತೃಪ್ತಿಯ ವಾತಾವರಣ ಇಲ್ಲದೇ ಇರುವಿಕೆ, ದೈಹಿಕ ಮಾನಸಿಕವಾದಂಥ ಆರೋಗ್ಯದ ತುಂಬ ಏರುಪೇರಿನ ಅನುಭವಗಳಾಗುವಂಥದ್ದು, ಋಣದ ಬಾಧೆ ಹೇಳುವಂಥದ್ದು ನಿಮಗೆ ನಿಮ್ಮ ದುಃಖಕ್ಕೆ ಕಾರಣವಾಗಬಹುದು. ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರಿಗೆ ಜೇನುತುಪ್ಪ ಅಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕಡೆಯ ರಾಶಿ ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ಕೌಟುಂಬಿಕ ಜೀವನದಲ್ಲಿ ಸಮಾಧಾನ,
ಆರ್ಥಿಕತೆಯಲ್ಲಿಯೂ ಕೂಡ ತೃಪ್ತಿಯ ಸ್ಥಿತಿ ಇರ್ತದೆ. ದಾಂಪತ್ಯದಲ್ಲಿಯೂ ಕೂಡ ತೃಪ್ತಿಯ ಸ್ಥಿತಿ ಹೇಳುವಂಥದ್ದುಂಟು. ವೃತ್ತಿಯಲ್ಲಿ ಒಂದು ರೀತಿಯಲ್ಲಿ ಸ್ಥಾನಪಲ್ಲಟದ ಭಯ ಭೀತಿ ಮತ್ತು ಅದರಿಂದ ಏನೋ ನನಗೆ ಲಾಭ ಆಗ್ತದೆ ಹೇಳುವಂಥ ದೃಷ್ಟಿಯಲ್ಲಿಯೂ ಕೂಡ ತಾವುಗಳು ಪ್ರಯತ್ನ ಮಾಡುವಂಥದ್ದು ಇತ್ಯಾದಿ ಲಕ್ಷಣಗಳೆಲ್ಲ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಆಲಸ್ಯದ ಒಂದು ಅನುಭವಗಳಾಗುವಂಥದ್ದು, ನಿರೀಕ್ಷೆಯ ಫಲಗಳು ಪ್ರಾಪ್ತಿಯಾಗದೇ ಇರುವಂಥದ್ದು, ಮತ್ತು ಕರೆಂಟ್ನಿಂದ, ಬೆಂಕಿಯಿಂದ, ನೀರಿನಿಂದ ತೊಂದರೆಗಳು, ಕಂಟಕಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ತಾವುಗಳೇನು ಮಾಡಬೇಕು ಕೇಳಿದರೆ, ಗುರುಗಳ ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಇಂದಿನ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಯ ಫಲಗಳಾಗಿದ್ದಾವೆ. ಈ ಫಲಗಳು ನಮ್ಮ ಸಾರ್ಥಕತೆಗೆ ಮತ್ತು ಸಾಧನೆಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.